ರಾಜ್ಯದಲ್ಲಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ 2 ಸಚಿವ ಸ್ಥಾನ ಕೊಡಬೇಕು ಅಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾಯಿದ್ದೇವೆ. ಯಾಕಂತ ಹೇಳಿದರೆ ಕರ್ನಾಟಕದಲ್ಲಿ ಬೀದರ್ನಿಂದ ಹಿಡ್ಕೊಂಡು ಚಾಮರಾಜನಗರ ಮಡಿಕೇರಿವರೆಗೂ ಕೂಡ ನಮ್ಮ ಸಮುದಾಯ ದೊಡ್ಡದಾಗಿದೆ. ಕೃಷಿ ಸಮುದಾಯ ನಾವು ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಕೊನೆಗೆ ಇದಕ್ಕಾದರೂ ಕೊಟ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಬೇಕು ಅಂದ್ಕೊಂಡು ನಾವು ವಿಚಾರ ಮಾಡಿದ್ದೇವೆ. ಹಾಗೂ ನಿನ್ನೆ ನಾವು ನಿಯೋಜಿತ ಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವ್ರನ್ನ ಹಾಗೂ ಹಂಗಾಮಿ CM ಶ್ರೀ ಸಿದ್ದರಾಮಯ್ಯ ಭೇಟಿಯಾಗಿವಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಮತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ. ಇದು ಬರೀ ಸಮಾಜಕ್ಕೆಲ್ಲ ಕೊಡ್ತಕ್ಕಂಥದ್ದು, ರಾಷ್ಟ್ರದ ಭದ್ರತೆಗೆ, ರಾಜ್ಯದ ಭದ್ರತೆಗೆ ಒಬ್ಬ ಯುವ ನಾಯಕ ಇದ್ದಾರೆ, ಶ್ರೀಜನ ಕಾಶಪ್ಪನವರು, ಹಾಗೂ ಶಿವಾನಂದ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಇದ್ದಾರೆ. ಆಯ್ಕೆ ಅವರು ಬಿಟ್ಟಿದ್ದು. ಆದರೆ ಸಮುದಾಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನವನ್ನು ಕೊಡಲೇಬೇಕು. ಯಾಕಂತ ಹೇಳಿದರೆ ದೊಡ್ಡ ಸಮುದಾಯಕ್ಕೆ ನೀವು ನ್ಯಾಯ ಕೊಡ್ತೀರಿ ಅಂತಕೊಂಡು ನಮಗೆ ಆಶೆ ಇದೆ. ನಮ್ಮ ಗಳಿಗೆ ಬಂದಿದೆ. ಈ ಗಳಿಗೆ ಪಂಚಮಸಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಹೊಸ ಗಳಿಗೆಗಳಿದೆ. ಬುದ್ಧ ಬಸವರು ಮನೆಬೇಟೆಗಳಿಗೆ, ಯೇಸು ಕ್ರಿಸ್ತ ಶಿಲ್ವೆಗಳಿಗೆ, ಮೊಹಮ್ಮದ್ ಪೈಗಂಬ ದೇವವಾಣಿ ಕೇಳಿದಗಳಿಗೆ, ಬಸವಣ್ಣ ಕಾಯಕವೇ ಕಲಚಂದಗಳಿಗೆ, ಕಿತ್ತೂರು ಚೆನ್ನಮ್ಮ ಸಾಕನ್ನು ಕೊಂದಗಳಿಗೆ, ಇವೆಲ್ಲ ಗಳಿಗೆಗಳು ಶತಮಾನದ ಗಳಿಗೆಗೆ ಸಾಟಿ ನೋಡ ಮಾನವನ ಮೇಮೆ ಬೆಳೆದು ಭಾಗ್ಯ ತೆಗೆದು ಇಲ್ಲಿ ಇಂಥ ಗಳಿಗೆಗೆ ಚಾಣಾಕ್ಷ ಮುಖ್ಯಮಂತ್ರಿ DK ಶಿವಕುಮಾರ್ ಆದಗಳಿಗೆ ಕರ್ನಾಟಕಕ್ಕೆ ಅದ್ಭುತ ಗಳಿಗೆ ಆಗಲಿ. ಧನ್ಯವಾದಗಳು. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ, ಧನ್ಯವಾದಗಳು.